ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ ಚಾನೆಲ್ಗೆ ಸ್ವಾಗತ. ಬಿಗ್ ಬಾಸ್ ಇತಿಹಾಸದಲ್ಲಿ ಒಬ್ಬ ವಿನ್ನರ್ ಮತ್ತು ಒಬ್ಬ ಮಾಜಿ ಸ್ಪರ್ಧಿಯ ನಡುವೆ ಇಷ್ಟೊಂದು ದೀರ್ಘಕಾಲದ ಶೀತಲ ಸಮರ ನಡೆದ ಉದಾಹರಣೆ ತುಂಬಾನೇ ಕಡಿಮೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಗಿದು 3 ತಿಂಗಳ ಮೇಲಾಯಿತು. ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ದಾಗ್ ಸತೀಶ್ ಮತ್ತು ಗಿಲ್ಲಿ ನಟ ನಡುವಿನ ಕಿಡಿ ಮಾತ್ರ ಆರಿಲ್ಲ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿಸಿದೆ. ಗಿಲ್ಲಿ ನಟನ ಯೋಗ್ಯತೆ ಬಗ್ಗೆ, ಅವರ ಕೆಪಾಸಿಟಿ ಬಗ್ಗೆ ದಾಗ್ ಸತೀಶ್ ಆಡಿರುವ ಮಾತುಗಳು ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಯಾಕೆ ಗಿಲ್ಲಿ ನಟನಿಗೆ ಯೋಗ್ಯತೆ ಇಲ್ಲ ಅಂದ್ರೂ ದಾಗ್ ಸತೀಶ್ ಯಾಕೆ ಇಷ್ಟೊಂದು ಗರಂ ಆಗಿದ್ದಾರೆ? ಎಳಿಯಾಗಿ ಬಿಡಿಸಿ ಹೇಳ್ತೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಮೊದಲು ನಾವು ಈ ವಿವಾದದ ಕೇಂದ್ರ ಬಿಂದುವಿನ ಬಗ್ಗೆ ಮಾತಾಡೋಣ. ಸಂದರ್ಶನವೊಂದರಲ್ಲಿ ದಾಗ್ ಸತೀಶ್ ಅವರಿಗೆ ಗಿಲ್ಲಿ ನಟನ ಬಗ್ಗೆ ಒಂದು ಪ್ರಶ್ನೆ ಎದುರಾಗುತ್ತೆ. ಅದಕ್ಕೆ ಸತೀಶ್ ಕೊಟ್ಟ ಉತ್ತರ ಇದೀಗ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದೆ. ಸತೀಶ್ ಹೇಳ್ತಾರೆ, ನೋಡಿ ಸ್ವಾಮಿ, ಗಿಲ್ಲಿಗೆ ಎಲ್ಲಾದರೂ ಫಂಕ್ಷನ್ನಲ್ಲಿ ಚಿನ್ನದ ಸರ ಹಾಕಿದರೆ ಆ ಫಂಕ್ಷನ್ ಮುಗಿದ ತಕ್ಷಣ ಆ ಸರವನ್ನ ವಾಪಸ್ ಇಸ್ಕೊಳ್ತಾರೆ. ಯಾಕೆ ಗೊತ್ತಾ? ಅವನಿಗೆ ಆ ಸರವನ್ನ ಮೈಮೇಲೆ ಇಟ್ಕೊಳ್ಳುವ ಯೋಗ್ಯತೆ ಇಲ್ಲ. ಅಷ್ಟು ಬೆಲೆಬಾಳುವ ವಸ್ತುವನ್ನ ಮೈಮೇಲೆ ಹಾಕಿಕೊಳ್ಳುವ ಕೆಪಾಸಿಟಿ ಅವನಿಗಿಲ್ಲ. ಇಲ್ಲಿಗೆ ನಿಲ್ಲಿಸದ ಸತೀಶ್ ತಮ್ಮ ಬಗ್ಗೆ ಏನು ಹೇಳ್ತಾರೆ ಅಂದ್ರೆ, ಅದೇ ಚಿನ್ನದ ಸರವನ್ನ ನನಗೇನಾದರೂ ಹಾಕಿದರೆ ಅದನ್ನ ನನಗೆ ಕೊಟ್ಟು ಬಿಡ್ತಾರೆ. ಅಷ್ಟೇ ಯಾಕೆ, ಇತ್ತೀಚೆಗೆ ನನಗೊಂದು ಡೈಮಂಡ್ ನೆಕ್ಲೆಸ್ ಕೊಡೋದಕ್ಕೆ ಮಾತಾಡಿದ್ದಾರೆ. ಅದು ಕೂಡ ನನಗೆ ಫ್ರೀಯಾಗಿ ಸಿಗ್ತಾ ಇದೆ. ಇದು ನನ್ನ ಕೆಪಾಸಿಟಿ ಅಂತ ತಮ್ಮನ್ನ ತಾವು ಅತೀವವಾಗಿ ಹೊಗಳಿಕೊಂಡಿದ್ದಾರೆ. ಅಂದ್ರೆ ಗಿಲ್ಲಿಗೆ ಸಿಗುವ ಗೌರವ ನಕಲಿ, ತಮಗೆ ಸಿಗುತ್ತಿರೋದು ಅಸಲಿ ಅನ್ನೋದು ಸತೀಶ್ ವಾದ. ಇನ್ನು ಗಿಲ್ಲಿ ನಟನ ಹವಾ ಬಗ್ಗೆ ಕೇಳಿದಾಗ ಸತೀಶ್ ತುಂಬಾನೇ ವ್ಯಂಗ್ಯವಾಗಿ ನಕ್ಕಿದ್ದಾರೆ. ಜನರು ಹೇಳ್ತಾರೆ, ಗಿಲ್ಲಿ ಗೆದ್ದು 3 ತಿಂಗಳಾದರೂ ಅವರ ಹವಾ ಕಡಿಮೆಯಾಗಿಲ್ಲ ಅಂತ. ಆದ್ರೆ ನನಗನಿಸುತ್ತೆ, ಅವನಿಗಿಂತ 10ರಷ್ಟು ಹವಾ ನಂದಿದೆ. ನನಗೆ ಇವತ್ತಿಗೂ ದಿನಕ್ಕೆ ಕನಿಷ್ಠ 3 ಫಂಕ್ಷನ್ಗಳಿಂದ ಆಮಂತ್ರಣ ಬರುತ್ತೆ. ನನಗೆ ಹೋಗುವ ಕಡೆಯಲ್ಲೆಲ್ಲ ಫೋನ್ ಆಗಿರ್ಲಿ, ಗಿಫ್ಟ್ ಆಗಿರ್ಲಿ ಎಲ್ಲವೂ ಫ್ರೀಯಾಗಿ ಸಿಗುತ್ತೆ. ಗಿಲ್ಲಿಗೆ ಅದು ಯಾವುದೂ ಸಿಗಲ್ಲ, ಸಿಕ್ಕರೂ ವಾಪಸ್ ಕಿತ್ಕೊಳ್ತಾರೆ ಅಂತ ಗಿಲ್ಲಿಯನ್ನ ಕೇವಲವಾಗಿ ಕಂಡಿದ್ದಾರೆ. ಒಬ್ಬ ವಿನ್ನರ್ಗಿಂತ ತಾನೇ ಶ್ರೇಷ್ಠ ಎನ್ನುವ ಅಹಂಕಾರದ ಮಾತುಗಳು ಸತೀಶ್ ಅವರ ಬಾಯಿಂದ ಬಂದಿರೋದು ಈಗ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಇಲ್ಲಿ ಮತ್ತೊಂದು ಆಘಾತಕಾರಿ ವಿಷಯ ಅಂದ್ರೆ, ಡಾಗ್ ಸತೀಶ್ ಅವರಿಗೆ ಫೇಮ್ ಕೊಟ್ಟಿದ್ದೇ ಬಿಗ್ ಬಾಸ್ ಅನ್ನೋದನ್ನ ಅವರು ಮರೆತಂಟಿದೆ. ಅವ್ರು ಹೇಳ್ತಾರೆ, ಬಿಗ್ ಬಾಸ್ಗೆ ಹೋಗೋ ಮೊದಲು ನನ್ನ ಲೈಫ್ ತುಂಬಾನೇ ಚೆನ್ನಾಗಿತ್ತು. ನಾನೊಂದು ಫಂಕ್ಷನ್ ಅಟೆಂಡ್ ಮಾಡಿದರೆ 2.25 ಲಕ್ಷ ರೂಪಾಯಿ ಸಂಭಾವನೆ ಪಡೀತಾ ಇದ್ದೆ. ಆದ್ರೆ ಯಾವಾಗ ಈ ಶೋಗೆ ಹೋಗಿ ಬಂದ್ನೋ ನನ್ನ ಮಾನ ಮರ್ಯಾದೆ ಎಲ್ಲಾ ಹರಾಜಾಯ್ತು. ಜನ ಈಗ ನನ್ನನ್ನ ಕೀಳಾಗಿ ನೋಡ್ತಾ ಇದ್ದಾರೆ, ಕಡಿಮೆ ಹಣಕ್ಕೆ ಕರೀತಾ ಇದ್ದಾರೆ. ಹಾಗಾಗಿ ಇನ್ಮುಂದೆ ಎಲ್ಲೂ ಕೂಡ ಬಿಗ್ ಬಾಸ್ ಹೆಸರು ಎತ್ತಲ್ಲ ಅಂತ ಶಪಥ ಮಾಡಿದ್ದಾರೆ. ಅಂದ್ರೆ ಬಿಗ್ ಬಾಸ್ ಶೋ ತನ್ನ ಇಮೇಜ್ ಹಾಳು ಮಾಡಿತು ಅನ್ನೋದು ಅವರ ಆರೋಪ. ಆದ್ರೆ ಸತೀಶ್ ಅವರ ವರ್ತನೆಯಿಂದಲೇ ಇಮೇಜ್ ಹಾಳಾಯ್ತಾ ಅನ್ನೋದು ಜನರ ಪ್ರಶ್ನೆ. ನಿಮ್ಗೆಲ್ಲ ನೆನಪಿರಬಹುದು ವೀಕ್ಷಕರೇ, ಗಿಲ್ಲಿ ನಟ ಬಿಗ್ ಬಾಸ್ ಮನೆಯ ಒಳಗಿದ್ದಾಗ ಇದೇ ಡಾಗ್ ಸತೀಶ್ ಹೊರಗಡೆ ಕೂತು ದೊಡ್ಡದಾಗಿ ಗುಡುಗಿದ್ದರು. ಗಿಲ್ಲಿ ನಟ ಏನಾದ್ರೂ ವಿನ್ನರ್ ಆದ್ರೆ ನಾನು ಅವನ ಕಾಲ ಕೆಳಗಿ ನುಸುಳ್ತೀನಿ ಅಂತ ಸವಾಲು ಹಾಕಿದ್ದರು. ಯಾವಾಗ ಗಿಲ್ಲಿ ವಿನ್ನರ್ ಆದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಸತೀಶ್ ಅವರನ್ನ ಜನ ಬಿಡಲಿಲ್ಲ, ಹಿಗ್ಗಾಮುಗ್ಗಾ ಟ್ರೋಲ್ ಮಾಡಿದ್ದರು. ಆಗ ವಿಧಿ ಇಲ್ಲದೆ ಸತೀಶ್ ಒಂದು ವಿಡಿಯೋ ಮಾಡಿ, ನಾನು ಅವತ್ತು ಸ್ವಲ್ಪ ಕುಡಿದಿದ್ದೆ, ನಶೆಯಲ್ಲಿ ಏನೇನೋ ಮಾತಾಡಿದ್ದೆ, ನನ್ನನ್ನ ಕ್ಷಮಿಸಿ ಅಂತ ಅತ್ತಿದ್ದರು. ಆದ್ರೆ ಈಗ ಮತ್ತೆ ಅದೇ ಗಿಲ್ಲಿ ವಿರುದ್ಧ ವಿಷಕಾರುತ್ತಿರೋದನ್ನ ನೋಡಿದರೆ ಅವತ್ತಿನ ಕ್ಷಮೆ ಕೇವಲ ನಾಟಕವಾಗಿತ್ತಾ ಎಂಬ ಸಂಶಯ ಕಾಡುತ್ತಿದೆ. ವೀಕ್ಷಕರೇ, ದ ನ್ಯೂಸ್ ವೇರ್ ಪರವಾಗಿ ನಾವು ಕೇಳೋದು ಇಷ್ಟೇ, ಗೆಲುವು ಮತ್ತು ಸೋಲು ಅನ್ನೋದು ಆಟದ ಭಾಗ. ಗಿಲ್ಲಿ ನಟ ಜನಪ್ರಿಯತೆ ಗಳಿಸಿದ್ದು ಅವರ ಟ್ಯಾಲೆಂಟ್ ಮತ್ತು ಜನರ ಪ್ರೀತಿಯಿಂದ. ಡಾಗ್ ಸತೀಶ್ ಅವರು ತಮ್ಮದೇ ಆದ ಅಭಿಮಾನಿ ಬಳಗ ಹೊಂದಿದ್ದಾರೆ. ಆದರೆ ಒಬ್ಬ ವ್ಯಕ್ತಿಯನ್ನ ಯೋಗ್ಯತೆ ಇಲ್ಲ ಅಂತ ಕರೆಯೋದು ಅಥವಾ ಚಿನ್ನದ ಸರದ ಮೇಲೆ ವ್ಯಕ್ತಿತ್ವವನ್ನ ಅಳೆಯೋದು ಎಷ್ಟರ ಮಟ್ಟಿಗೆ ಸರಿ? ಸತೀಶ್ ಪದೇ ಪದೇ ಗಿಲ್ಲಿಯನ್ನ ಟಾರ್ಗೆಟ್ ಮಾಡ್ತಿರೋದು ಪಬ್ಲಿಸಿಟಿಗೋಸ್ಕರನಾ ಅಥವಾ ನಿಜವಾಗಿಯೂ ಅವರೊಳಗೆ ಅಸೂಯೆ ಇದೆಯಾ? ಸತೀಶ್ ಹೇಳ್ತಾರೆ, ತಮಗೆ ದಿನಕ್ಕೆ 3 ಫಂಕ್ಷನ್ ಇದೆ ಅಂತ. ಗಿಲ್ಲಿ ಕೂಡ ಅಷ್ಟೇ ಬ್ಯುಸಿಯಾಗಿದ್ದಾರೆ. ಈ ಕಾಂಟ್ರವರ್ಸಿಯಿಂದ ಸತೀಶ್ ಅವರಿಗೆ ಸಿಗುವ ಫೇಮ್ ಎಷ್ಟು ದಿನ ಇರುತ್ತೆ? ನಿಮ್ಮ ಅನಿಸಿಕೆ ಏನು? ಡಾಗ್ ಸತೀಶ್ ಅವರ ಈ ಅಹಂಕಾರದ ಮಾತುಗಳು ಸರಿಯಾ? ಗಿಲ್ಲಿ ನಟ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು? ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಇಂತಹ ಎಕ್ಸ್ಕ್ಲೂಸಿವ್ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನೆಲ್ ದ ನ್ಯೂಸ್ ವೇರ್ಗೆ. ಧನ್ಯವಾದಗಳು.